ಮಲ್ಟಿಪಲ್ ಆದ್ರೂ ಬೈ ಮಾಡಬಹುದು. ಈಗ ಇದು ಇಲ್ಲಿ ಎದ್ರಲ್ಲಿ ಹೋಗ್ಬೇಕಂದ್ರೆ ಇಕ್ವಿಟಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸೈಡ್ ಅಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡ್ಬೇಕು. ಇಲ್ಲಿ 1 ಕ್ಲಿಕ್ ಇಕ್ವಿಟಿ ಅಂತ ಬರುತ್ತೆ. ಓಕೆನಾ? ಇದು ಓಪನ್ ಮಾಡಿದಾಗ ಆಲ್ರೆಡಿ ಇಲ್ಲಿ ಪೋರ್ಟ್ಫೋಲಿಯೋ ಅವರೇ ರೆಡಿ ಮಾಡಿರ್ತಾರೆ ಸ್ಟಾಕ್. ಇದು 3% ಇದೆ, ಇದು 6.5% ಇದೆ, ಇದು 14% ಇದೆ, ಇದು 12% ಇದೆ. ಅದೇ ತರ ಇಷ್ಟು ಅವರು ಪೋರ್ಟ್ಫೋಲಿಯೋ ರೆಡಿ ಮಾಡಿ ಇಟ್ಟಿರ್ತಾರೆ. ಇದು 60% ಇದೆ ಅಂದ್ರೆ ಸೆಕ್ಟರ್ ವೈಸ್. ಇದು ಬೆಸ್ಟ್ 100 ಬೆಸ್ಟ್ ಅಂಡರ್ 100 ಅದಲ್ಲಿ ಈ ತರ ಸ್ಟಾಕ್ಸ್. ಟೋಟಲ್ ರಿಟರ್ನ್ ಎಷ್ಟು ಬಂದಿದೆ? ಇದು 1 ಇಯರ್ಗೆ 124% ರಿಟರ್ನ್ ಬಂದಿದೆ. ಓಕೆ, 1 ಇಯರ್ಗೆ 124% ರಿಟರ್ನ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹಾ ಇಲ್ಲಿ ಸ್ಟಾಕ್ಸ್ ತೋರಿಸುತ್ತೆ. ಎಷ್ಟು ಟೋಟಲಿ 6 ಸ್ಟಾಕ್ಸ್ ಇದೆ. ಕಂಪ್ನಿ ನೇಮ್ ಫುಲ್ ಇರುತ್ತೆ. ಮತ್ತಂದ್ರೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಆ ಶೇರ್ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಅಲ್ಲಿ ಎಡಿಟ್ ಮಾಡಬಹುದಾ ಶೇರ್? ಹಾ, ಎಡಿಟ್ ಮಾಡಬಹುದು. ಓಕೆನಾ? ಎಷ್ಟು ಕ್ವಾಂಟಿಟಿ, ಇಲ್ಲಿ ಅಮೌಂಟ್ ಎಷ್ಟು ಆಗ್ತದೆ ಅದ್ರ ಮೇಲೆ ಶೇರ್ ಬೈ ಆಗುತ್ತೆ. ಓಕೆ, ಇದರಲ್ಲಿ ಮಂತ್ಲಿ ಸಿಪ್ ಕೂಡ ಮಾಡಬಹುದು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಮಂತ್ಲಿ ತರ ಹೋಗ್ತಾ ಇರುತ್ತೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಅಥವಾ ಲಂಸಮ್ ಆಗಿ ನೋಡಿ, ಲಂಸಮ್ ಆಗಿ ಒನ್ ಟೈಮ್ ಬೇಕಾದ್ರೆ ಲಂಸಮ್ ಆಗಿ ಸೆಲೆಕ್ಟ್ ಮಾಡಬಹುದು. ಇಲ್ಲ ಮಂತ್ಲಿ ಸಿಪ್ ತರ ಬೇಕಾದ್ರೆ ಸಿಪ್ಪು ಮಾಡಬಹುದು. ಇದು ಈ ತರ ಯಾವುದು ಇದರಲ್ಲಿ ಕೊಡಲ್ಲ. ICICI ದವರು ರೆಕಮೆಂಡ್ ಮಾಡಿರ್ತಾರೆ, ಅವರೇ ಕಳಿಸಿರೋದು. ಇದು ಅವರು ರೆಕಮೆಂಡ್ ಮಾಡಿದ್ದು. ಇಲ್ಲಿ ಕಸ್ಟಮ್ 1 ಕ್ಲಿಕ್ ಅಂತಿರುತ್ತೆ. ಬೇರೆ ಬೇರೆ ನೀವೇ ಮಾಡ್ಕೋಬಹುದು. ನೀವೇ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ ಅದಕ್ಕೊಂದು ನೇಮ್ ಕೊಟ್ಟಿ ನೀವೇ ಆ ಪೋರ್ಟ್ಫೋಲಿಯೋನ ನೀವೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಅಪ್ ಟು 50 ಸ್ಟಾಕ್ ತನ ನೀವು ಸೆಲೆಕ್ಟ್ ಮಾಡಬಹುದು. ಓಕೆನಾ? ಇನ್ನು ಇದು ಆಯ್ತು. ಸೆಕೆಂಡ್, ನಿಮ್ಗೆ ಕಂಪನಿ ಇಲ್ಲಿ ರಿಸರ್ಚ್ ಅಂತ ಇರುತ್ತೆ ನೋಡಿ. ರಿಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ಅವರು ಐ ಕ್ಲಿಕ್ ಟು ಇನ್ವೆಸ್ಟ್ ಅಂತಿದೆ ನೋಡಿ. ಕಂಪನಿ ರೆಕಮೆಂಡ್ ಮಾಡುತ್ತೆ ಡೈಲಿ ಟಾರ್ಗೆಟ್. ಇದರಿಂದ ಬಾಟಾ ಇಂಡಿಯಾ ಲಿಮಿಟೆಡ್ ಇದು ರೆಕಮೆಂಡೆಡ್ ಪ್ರೈಸ್ ಎಷ್ಟು? 1770 rupees. ಟಾರ್ಗೆಟ್ ಬಂದು 2015 ಇದೆ. ಸ್ಟಾಪ್ ಲಾಸ್ 1590. ಎಷ್ಟು ರಿಟರ್ನ್ ಇದೆ? ಆಲ್ಮೋಸ್ಟ್ ಅದಕ್ಕೆ 13% ಅವ್ರು ರಿಟರ್ನ್ ಎಕ್ಸೆಪ್ಟ್ ಮಾಡ್ತಾ ಇರೋದು. ಇದು ಕೊಟ್ಟಿದ್ದು ಯಾವಾಗ? 29ಗೆ ಕೊಟ್ಟಿರೋದು, ರೆಕಮೆಂಡ್ ಮಾಡಿರೋದು. ಕಂಪನಿನೇ ನಿಮ್ಗೆ ರೆಕಮೆಂಡ್ ಮಾಡುತ್ತೆ ನೀವು ಯಾವ ಸ್ಟಾಕ್ ಬೈ ಮಾಡ್ಬೋದು, ಯಾವಾಗ ಎಕ್ಸಿಟ್ ಆಗ್ಬೋದು. ಇದು ಯಾವಾಗ ಕೊಟ್ಟಿದ್ದಾರೆ ನೋಡಿ? 23 ಸೆಪ್ಟೆಂಬರ್ ಕೊಟ್ಟಿದ್ರು ಅವರು. ಇಲ್ಲಿ ಬುಕ್ ಪ್ರಾಫಿಟ್ 50% ಅಂತ ಅವರು ಇದು ಮಾಡಿದ್ರು ನೋಡಿ. ಅಪ್ಡೇಟ್ ಮಾಡ್ತಾ ಇದಾರೆ, ಯಾವಾಗ ಬೈ ಮಾಡ್ಬೇಕು, ಯಾವಾಗ ಸೆಲ್ ಮಾಡ್ಬೇಕು. ನಿಮ್ಗೆ ಡೈರೆಕ್ಟ್ ICICI ಡೈರೆಕ್ಟ್ ಇಂದ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಓಕೆನಾ? ಹಾ, ಇಲ್ಲಿ ನಿಮ್ಗೆ ಇದು ನೋಡ್ಬೇಕಂದ್ರೆ ರಿಸರ್ಚ್ ಅಲ್ಲಿ ಹೋಗಿ 1 ಕ್ಲಿಕ್ ಟು ಇನ್ವೆಸ್ಟ್ ಅಂದಾಗ ನಿಮ್ಗೆ ಎಲ್ಲಾ ಸ್ಟಾಕ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಇದು ಮಂತ್ ಬೈಗೆ ಇಲ್ಲಿ ನೋಡಿ. ಇದು ದಿಸ್ ಫಾರ್ 3 ಮಂತ್. ಇದು ಎಲ್ಲ 3 ಮಂತ್ ಇದೆ ನೋಡಿ. ಎಲ್ಲಕ್ಕ 3 ತಿಂಗಳು ಟಾರ್ಗೆಟ್. ಇದು 6 ಮಂತ್ ಇಷ್ಟೇ. ಈ ತರ ನಿಮ್ಗೆ ICICI ಡೈರೆಕ್ಟ್ ದವರು ರಿಕಮೆಂಡ್ ಮಾಡ್ತಾರೆ. ಇವಾಗ ನಾವು ಇಕ್ವಿಟಿಯಲ್ಲಿ ಲಾಗಿನ್ ಆದಾಗ ಇದು ಇಕ್ವಿಟಿ ಇರುತ್ತಲ್ಲ, ಇಲ್ಲಿ ನಾವು ಬೈ ಸೆಲ್ ಮಾಡ್ಬೋದು. ಇಕ್ವಿಟಿ ಹೋದಾಗ ಇಲ್ಲಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಯಾಶ್ ಬೈ ಇದೆ, MTF ಬೈ ಇದೆ, ಕ್ಯಾಶ್ ಸೆಲ್ ಇದೆ. ಇಲ್ಲಿ ಕ್ಯಾಶ್ ಬೈ ನಾರ್ಮಲ್ ನಿಮ್ ದುಡ್ಡಿಂದ ನೀವು ಬೈ ಮಾಡ್ಬೇಕಂದ್ರೆ ಕ್ಯಾಶ್ ಬೈ ಅಲ್ಲಿ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ ಎಕ್ಸ್ಚೇಂಜ್. ಒಂದು NSE ಇದೆ, ಒಂದು BSE ಇದೆ. ಫಾರ್ ಎಕ್ಸಾಂಪಲ್ ಈಗ ನಾನು NSE ಸೆಲೆಕ್ಟ್ ಮಾಡ್ತೀನಿ. ಈಗ ನೀವು ಸ್ಟಾಕ್ ಯಾವ್ದು ಬೇಕು ನಿಮ್ಗೆ? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಬರೀ 3 ಅಕ್ಷರ ಟೈಪ್ ಮಾಡಿ, ಇಲ್ಲಿ ತೋರಿಸುತ್ತೆ ಇಲ್ಲಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ? ಬಂತಲ್ವಾ? ಇಲ್ಲಿ ಸ್ವಲ್ಪ ಕ್ಲಿಕ್ ಮಾಡಿದಾಗ ಇಲ್ಲ ಎಷ್ಟಿದೆ ಶೇರ್ ವ್ಯಾಲ್ಯೂ? 22 rupees ಇದೆ. 22.65. ಓಕೆ. ಇದು ಮಾರ್ಕ್ ಏನಿದೆಲ್ಲ, ಈ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಫುಲ್ ಚಾರ್ಟ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ನೀವು ನೋಡ್ಬೋದು 5 years ಇಂದ ಅದು ಎಷ್ಟು ಸ್ಟಾಕ್ಸ್ ಎಷ್ಟಿತ್ತು, ಎಷ್ಟಾಗಿದೆ. ಆಲ್ಮೋಸ್ಟ್ 2018 ನಲ್ಲಿ ಅರೌಂಡ್ 17 ನಲ್ಲಿ ಅರೌಂಡ್ 120 rupees ಇತ್ತು. ಓಕೆನಾ? ಇಲ್ಲಿ ನೀವು 5 years ನೋಡಬಹುದು, 1 year ನೋಡಬಹುದು, YTD ಅಥವಾ ಪರ್ ಇಯರ್ ಎಷ್ಟಿದೆ, 6 ಮಂತ್ ಎಷ್ಟು ಗ್ರೋತ್ ಆಗಿದೆ, 3 ಮಂತ್, 1 ಮಂತ್. ಓಕೆನಾ? 5 days. 1 day, 5 days ಎಲ್ಲ ನೀವು ನೋಡ್ಕೋಬಹುದು. ಇದು 1 ಡೇದು.
ಇದು 1 ಡೇ ಚಾರ್ಟ್, Okay. 5 ಡೇಸ್ ಈ Okay. ತರ ಎಲ್ಲ ಇರುತ್ತೆ. ಓಕೆನಾ? ಇಲ್ಲಿ ಇದು NSE ಪ್ರೈಸ್ 22.35, ಇದು BSE ಪ್ರೈಸ್. 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ. ನೀವು NSE ಅಲ್ಲಾದ್ರೂ ಬೈ ಮಾಡಬಹುದು ಅಥವಾ BSE ಅಲ್ಲಾದ್ರೂ ಬೈ ಮಾಡಬಹುದು. ಕೆಲವೊಂದು ಸ್ಟಾಕ್ಸ್ NSE ಅಲ್ಲಿ ಇರುತ್ತೆ, BSE ಅಲ್ಲಿ ಇರಲ್ಲ. ಆ ಕಂಪನಿ ಅದರಲ್ಲಿ ಲಿಸ್ಟೆಡ್ ಮಾಡಿರಲ್ಲ ಕೆಲವೊಬ್ರು. ಓಕೆನಾ? ಇದು ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಆದ್ಮೇಲೆ ಕ್ವಾಂಟಿಟಿ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕ್ವಾಂಟಿಟಿ ತಗೋಬೇಕಂತಿದ್ದೀನಿ. ಎಕ್ಸಾಂಪಲ್ ಇರ್ತಿರೋದು. ಇಲ್ಲಿ ಆರ್ಡರ್ ಟೈಪ್ 2 ತರ ಇರುತ್ತೆ. ಒಂದು ಲಿಮಿಟ್ ಪ್ರೈಸ್ ಇರುತ್ತೆ, ಇನ್ನೊಂದು ಮಾರ್ಕೆಟ್ ಪ್ರೈಸ್ ಇರುತ್ತೆ. ಲಿಮಿಟ್ ಪ್ರೈಸ್ ಅಂದ್ರೆ ನೀವು ಡಿಸೈಡ್ ಮಾಡ್ಬೇಕು ಅದು ಸ್ಟಾಕ್ ವ್ಯಾಲ್ಯೂ ಎಷ್ಟಕ್ಕೆ ಬಂದಾಗ ಬೈ ಆಗ್ಬೇಕಂತ. ಫಾರ್ ಎಕ್ಸಾಂಪಲ್ ಇವಾಗ 22.25 ಇದೆ, ನನಗೆ 20 ಬರೋದು ಬೈ ಆಗ್ಬೇಕಂದ್ರೆ 20 ಮೆನ್ಷನ್ ಮಾಡ್ಬೇಕು, ಅಥವಾ 21 ಬಂದಾಗ ಬೈ ಆಗ್ಬೇಕಂದ್ರೆ ಮೆನ್ಷನ್ ಮಾಡ್ಬೇಕು. ಅದು ನಿಮ್ಮಲ್ಲಿ ಬಿಟ್ಟಿದ್ದು. ಲಿಮಿಟ್ ಪ್ರೈಸ್ ನ ನೀವು ಡಿಸೈಡ್ ಮಾಡ್ಬೇಕು. ಇಲ್ಲಿ ಮಾರ್ಕೆಟ್ ಬೈ ಅಂದಾಗ ಈ ಪ್ರೆಸೆಂಟ್ ಏನ್ ಪ್ರೈಸ್ ಇದೆಯಲ್ವಾ, ನಾ NSE ಸೆಲೆಕ್ಟ್ ಮಾಡಿದ್ದೀನಿ. ಈಗ 2.85 rupees ಇದೆ ಪ್ರೆಸೆಂಟ್. ಓಕೆನಾ? ಅದು NSE ಅಲ್ಲಿ ಬೈ ಆಗ್ಬಿಡ್ತೀವಿ. 2 rupees ಆಯ್ತು ನೋಡಿ, 22 rupees ಆಯ್ತು ನೋಡಿ. ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ, 2 ಕಡೆ ವೇರಿಯೇಷನ್ ಆಗ್ತಾ ಇದೆ ನಿಮ್ಗೆ, ಹೌದಲ್ವಾ? ಹೌದು. ಆ ತರ ಇರುತ್ತೆ. ಇಲ್ಲಿ ಮಾರ್ಕೆಟ್ ಬೈ ಅಂದಾಗ ಬೈ ಕೊಡ್ಬೇಕು. ಕೊಟ್ರಾ? ಈಗ ನೀವು ಪ್ರೊಸೀಡ್ ಅನ್ಬೇಕು. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇರುತ್ತೆ ಬೇರೆ ಬೇರೆ, ಇಲ್ಲೆಲ್ಲ ಅದೇನು ಚೇಂಜಸ್ ಮಾಡೋದಿಲ್ಲ. ಇಲ್ಲಿ ಪ್ರೊಸೀಡ್ ಕೊಡ್ಬೇಕು. ಇಲ್ಲ ಅಂದ್ರೆ ಬ್ಯಾಕ್ ಬನ್ನಿ, ಇನ್ನೊಂದ್ಸರಿ ಹೇಳ್ತೀನಿ ನಾನು. ಈಗ ಎಲ್ಲೋ ಇಕ್ವಿಟಿ ಪ್ಲೇಸ್ ಆರ್ಡರು NSE ಸೆಂಟ್ರಲ್ ಬ್ಯಾಂಕ್ ಅಲ್ವಾ? ಸೆಂಟ್ರಲ್ ಬರುತ್ತೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ? ಅದೇ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ? 1 ಕ್ವಾಂಟಿಟಿ. ಇಲ್ಲಿ ಮಾರ್ಕೆಟ್ ಪ್ರೈಸ್. ಓಕೆನಾ? ಓಕೆ ಬೈ. ಇಲ್ಲಿ ಡೇ ಇರುತ್ತೆ, ಇಲ್ಲ IOC ಇರುತ್ತೆ. ಅಂದ್ರೆ ಇವತ್ತು ಪರ್ಚೇಸ್, ಈ ಲಿಮಿಟ್ ಕೊಟ್ಟಿರ್ತೀರಾ ನೀವು 22 rupees ನೀವು ಲಿಮಿಟ್ ಕೊಟ್ಟಿರ್ತೀರಾ 20 rupeesಗೆ. ಇಲ್ಲಿ ನೀವು ಡೇ ಕೊಟ್ರೆ ಅದು ಇವತ್ತು 20 ಬಂದಾಗ ಬೈ ಆಗುತ್ತೆ, ಇಲ್ಲ ಅಂದ್ರೆ ಬೈ ಆಗಲ್ಲ, ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇನ್ ಕೇಸ್ ನೀವು IOC ಕೊಟ್ರೆ ಅದು ನಾಳೆ ನಾಡಿದ್ದು ಯಾವಾಗ 20 rupees ಬರುತ್ತೆ ಅವಾಗ ಅದು ಬೈ ಆಗ್ಬಿಡುತ್ತೆ. ಓಕೆನಾ? ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡೇ ಅಲ್ಲೇ ಮಾಡ್ತಾರೆ. ಅದೇನ್ ಮಾಡಲಿ, ಮಾರ್ಕೆಟ್ ಪ್ರೈಸ್ ತಗೊಳ್ಳಿ, ಇದೇನ್ ನೋಡ್ಕೋಬೇಡಿ. ನೆಕ್ಸ್ಟ್ ಬೈ. ಇಲ್ಲಿ ಪ್ರೊಸೀಡ್. ಇಲ್ಲಿ ಅಮೌಂಟ್ ಕೇಳುತ್ತೆ, ಯಾವತ್ತು ಅಮೌಂಟ್ ಕೇಳುತ್ತೆ. ಓಕೆನಾ? ಸ್ಟಾರ್ಟಿಂಗ್ ನೀವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಅಮೌಂಟ್ ಹಾಕಿದಾಗ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಇಲ್ಲಿ ಶೋ ಆಗ್ತಾ ಇದೆ ಅಲ್ವಾ? ಇಲ್ಲಿ ನಿಮ್ಮ ಅಮೌಂಟ್ ಬರುತ್ತೆ. ಆಮೇಲೆ ನೀವು ಬೈ ಮಾಡಕ್ ಹೋದಾಗ ಅವಾಗ ಏನಾಗತ್ತಂದ್ರೆ ಈ ಅಮೌಂಟ್ ಬಂದು ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬರುತ್ತೆ. ನೀವು ಸ್ಟಾಕ್ಸ್ ಏನ್ ಬೈ ಮಾಡ್ಬೇಕಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬೈ ಮಾಡ್ಬೇಕು. ಇನ್ ಕೇಸ್ ನೀವು ಫ್ಯೂಚರ್ ಆಪ್ಷನಲ್ ಮಾಡ್ಬೇಕಂದ್ರೆ ಇಲ್ಲಿ ಇದ್ರಲ್ಲಿ ಬರುತ್ತೆ. ಇವಾಗ ನಾವು ಸಬ್ಮಿಟ್ ಕೊಡ್ಬೇಕು. ಓಕೆನಾ? ಇವಾಗ ಅದ್ರ ಪ್ರೈಸ್ 23 ಆಯ್ತಾ ಅಥವಾ 48 ಆಯ್ತಾ? ಈಗ ನಾ ಆಲ್ರೆಡಿ ಬೈ ಬುಕ್ ಮಾಡಿದೀನಿ. ಯುವರ್ ಆರ್ಡರ್ ಹ್ಯಾಸ್ ಬಿನ್ ಸೆಂಟ್ ಟು ಎಕ್ಸ್ಚೇಂಜ್. ಇದು ಎಲ್ಲಿ ನೋಡ್ಬೇಕಂದ್ರೆ ಆರ್ಡರ್ ಬುಕ್ ಅಲ್ಲಿ ನೋಡ್ಬೇಕು. ಇಲ್ಲಿ ಎಕ್ಸಿಕ್ಯೂಟೆಡ್ ಬುಕ್ ಐತ್ ನೋಡಿ. ಎಷ್ಟು ಬುಕ್ ಆಯ್ತು? 21.95. ಈಗ ನಂದು ಅಶೋಕ್ ಲಿವ್ಲ್ಯಾಂಡ್ ಎಷ್ಟು ಶೇರ್ಸ್ ಇದೆ? 60 ಶೇರ್ ಇದೆ. ಓಕೆನಾ? ಇದು ಇವತ್ತಿನ ಬೈ ಮಾಡಿರೋದು. ಇದು ನೀವು ಇವತ್ತಲ್ಲಿ ನೋಡ್ಬೇಕಂದ್ರೆ ಇಕ್ವಿಟಿಯಲ್ಲಿ ಹೋಗಿ ಇಲ್ಲೆಲ್ಲ ಆಪ್ಷನ್ ಇದೆ ನೋಡಿ, ಎಲ್ಲಿ ಆರ್ಡರ್ ಬುಕ್ ಅಲ್ಲಿ ನೋಡ್ಬೇಕು. ತೋರಿಸ್ತಾ ಇದೆಯಾ? ಇಲ್ಲಿ ನೀವು ಬೈ ಆದ್ಮೇಲೆ ಅದು ಎಕ್ಸಿಕ್ಯೂಟ್ ಆಗ್ಬೇಕು. ಇಲ್ಲಿ ಆಗಿದೆ ನೋಡಿ. ಓಕೆನಾ? ನಾಳೆ ಏನಾಗುತ್ತೆ, ಅದು ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಬರುತ್ತೆ. ನಮ್ದು ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತಾ? ಅಮೌಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇಂದ ಇದಕ್ಕೆ ಬಂದ್ಬಿಡುತ್ತೆ, ಸ್ಟಾಕ್ ಎಕ್ಸ್ಚೇಂಜ್ ಗೆ ಹೋಗಿರುತ್ತೆ, ಸ್ಟಾಕ್ಸ್ ಗೆ ಹೋಗಿರುತ್ತೆ. ಇದು ನಾನು ಆಲ್ರೆಡಿ ಬೈ ಮಾಡೋದು. ನಾಳೆ ಏನಾಗುತ್ತೆ ಅಂದ್ರೆ ಇವತ್ತು ಬೈ ಮಾಡಿದ್ದೆಲ್ಲ ನಾಳೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಆಗುತ್ತೆ. ನಾಳೆ ನೀವು ಪೋರ್ಟ್ಫೋಲಿಯೋದಲ್ಲಿ ನೋಡ್ಬೋದು. ಓಕೆನಾ? ಗೊತ್ತಾಯ್ತಲ್ವಾ? ನೀವು ಇಲ್ಲಿ ಟ್ರೇಡ್ ಬುಕ್ ನೋಡ್ಬೋದು. ಇವತ್ತು ನೀವು ಏನೇನ್ ಟ್ರೇಡ್ ಮಾಡಿದೀನಿ, ಇವತ್ತು ನಾನು 2 ಟ್ರೇಡ್ ಮಾಡಿದ್ದೀನಿ. ಎಷ್ಟು ಅಮೌಂಟ್? ಒಂದು 21 rupees, ಒಂದು 7,980 rupees. ಓಕೆನಾ? 2 ಟ್ರೇಡ್ ಮಾಡಿದೀನಿ. ನಾಳೆ ಏನಾಗುತ್ತೆ, ಅದು ಪೋರ್ಟ್ಫೋಲಿಯೋದಲ್ಲಿ ಆಡ್ ಆಗುತ್ತೆ. ನಮ್ದು ಇದು ರಿಜಿಸ್ಟ್ರೇಷನ್ ಜೊತೆ ಡಿಮ್ಯಾಟ್ 2 ಆಗಿದೆಯಾ? 2 ಆಗಿದೆ. ಈಗ HDFC ಇಲ್ಲ, ಮೊದಲು ನೀವು ಅಮೌಂಟ್ ನೀವು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಇದು ಇಕ್ವಿಟಿಯಲ್ಲಿ ಹೋಗಿ ಇಲ್ಲ ಅಲೋಕೇಶನ್ ಫಂಡ್ ಅಂತ ಇರುತ್ತೆ. ಓಕೆನಾ? ಅಲೋಕೇಶನ್ ಫಂಡ್ ಅಲ್ಲಿ ಇಲ್ಲಿ ಆಡ್ ಫಂಡ್ ಅಂತ ಇರುತ್ತೆ. ನೀವು ಆಲ್ರೆಡಿ UPI ಆಡ್ ಮಾಡಿದಿರಾ? ಮಾಡಿಲ್ಲ.
ಮಾಡಿಲ್ಲ. ಇಲ್ಲಿ ಆಡ್ ಪೇಮೆಂಟ್ ಮೋಡ್ ಅಂತ ಇರುತ್ತೆ. ಓಕೆನಾ? ಆಡ್ ಪೇಮೆಂಟ್ ಮೋಡ್ ಅಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ಇಲ್ಲಿ ನಿಮ್ಗೆ UPI ಅಂತ ಕೇಳುತ್ತೆ. ಇಲ್ಲಿ ಮ್ಯಾಂಡೇಟ್ ಅಂತಿದೆಲ್ಲ, ಇಲ್ಲಿ UPI ಕೇಳುತ್ತೆ. ಇಲ್ಲಿ UPI ಗೆ ಆಡ್ ಅನ್ಬೇಕು. ಆಡ್ ಅಂದಾಗ ನಿಮ್ದು ಇದು ಕೇಳುತ್ತೆ, ಲೈಕ್ UPI ID ನಂಬರ್ ಕೇಳುತ್ತೆ, ಲೈಕ್ ನಿಮ್ ಫೋನ್ ನಂಬರು ಅಟ್ YBL, ಫೋನ್ ಪೇ, ಗೂಗಲ್ ಪೇ ಆಡ್ ಮಾಡ್ಕೊಂಡು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಈಗ ಅಮೌಂಟ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಆಡ್ ಫಂಡ್ಸ್ ಬರುತ್ತೆ. ಅಲೋಕೇಶನ್ ಫಂಡ್ ಅಲ್ಲಿ ಆಡ್ ಫಂಡ್ಸ್ ಬರುತ್ತೆ. ಹೆಂಗ್ ಹೋಗ್ಬೇಕು ಇಲ್ಲಿಗೆ? ಅಲೋಕೇಶನ್ ಫಂಡ್ ಗೆ ಡೈರೆಕ್ಟ್ ಇಕ್ವಿಟಿ. ನೆಕ್ಸ್ಟ್ ಇಲ್ಲೇ ಇದೆ ನೋಡಿ ಅಲೋಕೇಶನ್ ಫಂಡ್. ಇಲ್ಲಿ ಆಡ್ ಫಂಡ್ಸ್. ಆಲ್ರೆಡಿ ನಿಮ್ದು UPI ಆಡ್ ಆಗಿತ್ತಂದ್ರೆ ಆಡ್ ಫಂಡ್ಸ್. ಇಲ್ಲಿ ಅಮೌಂಟ್ ಎಷ್ಟು, ಫಾರ್ ಎಕ್ಸಾಂಪಲ್ ಒಂದು 20 ರೂಪೀಸ್ ಅನ್ಕೋಣ, ಎಕ್ಸಾಂಪಲ್ ಕೊಡ್ತಾ ಇರೋದು. ಇಲ್ಲಿ ಆಲ್ರೆಡಿ UPI ಆಡ್ ಮಾಡಿದ್ರೆ UPI, ಇಲ್ಲಿ ಆಲ್ರೆಡಿ UPI ಆಡ್ ಇದೆ ಅಲ್ವಾ, ರೇಷ್ಮಾ ಅಶೋಕ್ ಪಾಟೀಲ್ YBL ಅಂತಿದೆ ಅಲ್ವಾ. ಇಲ್ಲಿ ಪ್ರೊಸೀಡ್ ಕೊಡ್ಬೇಕು. ಪ್ರೊಸೀಡ್ ಕೊಟ್ಟಾಗ ಏನಾಗತ್ತಂದ್ರೆ ಅದು ರಿಕ್ವೆಸ್ಟ್ ಫೋನ್ ಪೇ ಹೋಗುತ್ತೆ. ಓಕೆನಾ? ಫೋನ್ ಪೇ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಪೇ ಮಾಡಿದ್ರೆ ಅಮೌಂಟ್ ಪೇ ಆಗುತ್ತೆ. ಅಮೌಂಟ್ ಆಡ್ ಆಗುತ್ತೆ. ಆಡ್ ಆದಾಗ ಏನಾಗುತ್ತೆ ಅದು ಅಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ICICI ಬ್ಯಾಂಕ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇಲ್ಲಿ ಬರುತ್ತೆ. ಆಮೇಲೆ ನಾವು ನೀವು ಇಕ್ವಿಟಿ ಅಲ್ಲಿ ಬೈ ಮಾಡ್ಬೇಕಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನೀವು ದುಡ್ಡು ಆಡ್ ಮಾಡಬಹುದು. ಈಗ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು 25 ರೂಪಾಯಿ ಇದೆ ಅಲ್ವಾ, ನಾನು ಸೆಕೆಂಡರಿ ಮಾರ್ಕೆಟ್ಗೆ ಒಂದು 10 ರೂಪಾಯಿ ಹಾಕ್ಬೇಕಂತಿದ್ದೀನಿ. ಇಲ್ಲಿ ಸಬ್ಮಿಟ್ ಕೊಡಿ. ಇಲ್ಲಿ ಬತ್ ನೋಡಿ, ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಇಲ್ಲಿ 15 ರೂಪಾಯಿ ಉಳಿತು. ಇನ್ ಕೇಸ್ ನೀವು ಸ್ಟಾಕ್ ಬೈ ಅಥವಾ ಸೆಲ್ ಮಾಡಿದಾಗ ಆ ಅಮೌಂಟ್ ಬಂದು ಇಲ್ಲಿ ಜಮಾ ಆಗುತ್ತೆ, ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಇಕ್ವಿಟಿಯಲ್ಲಿ. ಓಕೆನಾ? ಅವಾಗ ನೀವು ಅಮೌಂಟ್ ರೆಡ್ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 10 ರೂಪಾಯಿ ನಾ ರೆಡ್ಯೂಸ್ ಮಾಡ್ತೀನಪ್ಪ ಸೆಕೆಂಡರಿ ಮಾರ್ಕೆಟ್ ಇಂದ. ರೆಡ್ಯೂಸ್ ಎಲ್ಲಿ ಬಂತು, ಮತ್ತೆ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಇಲ್ಲಿ ನೀವು ಫಂಡ್ಸ್ ನ ಈ ಮೇಲ್ಗಡೆ ಟ್ರೇಡಿಂಗ್ ಅಕೌಂಟ್ ಇದ್ದಂತ ದುಡ್ಡನ್ನ ನೀವು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಆದ್ರೆ ಆಡ್ ಮಾಡಬಹುದು, ಅಥವಾ ಆಪ್ಷನ್ ಅಲ್ಲಿ ಆಡ್ ಮಾಡಬಹುದು. ಆಡ್ ಮಾಡಬಹುದು, ರೆಡ್ಯೂಸ್ ಮಾಡಬಹುದು. ಓಕೆನಾ? ಎರಡು ಆಗುತ್ತೆ ಇದು. ಪರ್ಚೇಸ್ ಆಗ್ಬೇಕಂದ್ರೆ ಇದು ಎಲ್ಲಿಂದ ಕಟ್ ಆಗುತ್ತೆ? ಇಲ್ಲಿಂದಾನೆ ಕಟ್ ಆಗುತ್ತೆ, ಸೆಕೆಂಡರಿ ಮಾರ್ಕೆಟ್ ಇಂದಾನೆ ಕಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ ಇದ್ರು ಕೂಡ, ಈ ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ ಒಂದು 25,000 ಇದೆ ಅಂತ ಅನ್ಕೋಣ. ಇವಾಗ ನೀವು ಇಲ್ಲಿ ಪೋರ್ಟ್ಫೋಲಿಯೋ ಇಕ್ವಿಟಿಯಲ್ಲಿ ಹೋಗಿ ಪ್ಲೇಸ್ ಆರ್ಡರ್ ಕೊಡ್ತೀರಾ, ಸ್ಟಾಕ್ ತಗೊಂಡು ಬೈ ಮಾಡ್ತೀರಾ. ಬೈ ಮಾಡಿದಾಗ ಅಲ್ಲಿ ನೀವು ಬೈ ಕ್ಲಿಕ್ ಕೊಟ್ಟಾಗ ಅಲ್ಲಿ ಆಡ್ ಫಂಡ್ಸ್ ತೋರಿಸುತ್ತೆ. ಅವಾಗ ಆಡ್ ಅನ್ಬೇಕಷ್ಟೇ. ಅವಾಗ ಸೆಕೆಂಡರಿ ಮಾರ್ಕೆಟ್ ಇಂದ ಟ್ರೇಡಿಂಗ್ ಮಾರ್ಕೆಟ್ ಇಂದ ಸೆಕೆಂಡರಿ ಮಾರ್ಕೆಟ್ ಬಂದ್ಬಿಡುತ್ತೆ. ಓಕೆನಾ? ಈಸಿ ಇದೆ, ಅಷ್ಟೇನು ಕಷ್ಟ ಇಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ಇಷ್ಟು ನೀವು ಮಾಡಬಹುದು. ಲಾಸ್ಟ್ ಡೌಟ್ ಇದೆ. ಇವಾಗ ಆಯ್ತು, ಪರ್ಚೇಸ್ ಆಯ್ತು, ನಾನು ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡ್ಮೇಲೆ ದುಡ್ಡು ಅದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬಂತು. ಅದನ್ನ ರೆಡ್ಯೂಸ್ ಮಾಡ್ಕೊಂಡು ನಾನು ಪ್ರೈಮರಿ ಇದ್ರ ಹಾಕ್ತೀನಿ. ಅಲ್ಲಿಂದ ವಾಪಸ್ ನನ್ನ ಅಕೌಂಟಿಗೆ ಹೆಂಗ್ ಎತ್ಕೊಬೇಕು? ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ 25 ರೂಪಾಯಿ ಇದೆ ಅಂತ ಹೇಳಿ, 25,000 ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ 25,000 ಅಂತ ಮೆನ್ಷನ್ ಮಾಡ್ಬೇಕು. ಇಲ್ಲಿ ಟೈಪ್ ಮಾಡ್ಬೇಕು. ಅಂದ್ರೆ 25 ರೂಪೀಸ್ ಬೇಕಾದಾಗ ನೀವು ಸಬ್ಮಿಟ್ ಕೊಟ್ಟಾಗ ವಿತಿನ್ 4 hours ಅಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಆ 4 hours ಅಲ್ಲಿ ಅದು ಏನು ಮತ್ತೆ ತಿರ್ಗಾ ಯಾವುದೇ ಸ್ಟಾಕ್ ತಗೊಳಕ್ ಹೋಗಲ್ಲ ಅದು? ಓಕೆನಾ? ಫೈನ್, ಗೊತ್ತಾಯ್ತು. ನಾರ್ಮಲ್ ಇದು ಬೇಸಿಕ್ ಇಷ್ಟೇ, ಸಿಂಪಲ್ ಆಗಿ ಹೇಳಿದ್ದೀನಿ ನಾನು, ಹೇಗೆ ಬೈ ಮಾಡೋದು, ಹೇಗೆ ಸೆಲ್ ಮಾಡೋದು ಅಂತ. ಆಮೇಲೆ ಇದರಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ಬೋದು, IPO ಮಾಡ್ಬೋದು. ಇಲ್ಲ IPO ನೋಡಿ ಯಾವ್ಯಾವ ಇದೆ, ಮುತ್ತೂಟ್ ಫೈನಾನ್ಸ್ ಕ್ರಾಪ್ ಇದೆ, ಆದಿತ್ಯ ಬಿರ್ಲಾ ಇದೆ, ರೆಕಮೆಂಡೆಡ್. ಇದು ನೀವು ಬೈ ಮಾಡ್ಬೋದು ನೋಡಿ, 20 ಲಾಟ್ಸ್ ಇದೆ. ಇದ್ರಲ್ಲೆಲ್ಲ ನೀವು IPO ನೋಡ್ಬೋದು, ಚೆಕ್ ಮಾಡ್ಕೋತಿರ್ಬೋದು IPO ದಲ್ಲಿ. ಜಾಸ್ತಿ ಏನ್ ಮಾಡಿ ನಿಮ್ಗೆ ರಿಸರ್ಚ್ ಏನಿದೆ ಅಲ್ವಾ ಇಕ್ವಿಟಿಯಲ್ಲಿ, ಇಲ್ಲಿ ಮೇಲ್ಗಡೆ ಹೋದಾಗ ರಿಸರ್ಚ್ ಇದೆ ನೋಡಿ, ಇಲ್ಲಿ ರಿಸರ್ಚ್ ಅಲ್ಲಿ ಹೋದಾಗ ಇಲ್ಲಿ 1 ಕ್ಲಿಕ್ ಇನ್ವೆಸ್ಟ್ ಅಂತ ಬರುತ್ತೆ. ಇಲ್ಲೆಲ್ಲ ಲಿಸ್ಟೇ ಇದೆ, ಯಾವಾಗ ಬೈ ಮಾಡ್ಬೇಕು, ಯಾವಾಗ ಸೆಲ್ ಮಾಡ್ಬೇಕು ಅವ್ರೆ ರೆಕಮೆಂಡ್ ಮಾಡ್ತಾರೆ. ಪೋರ್ಟ್ಫೋಲಿಯೋ ಇದು ಮಾಡೋರು ಅವರಿಗೆಲ್ಲ ಇಂಟರ್ನಲ್ ಎಲ್ಲ ಗೊತ್ತಿರುತ್ತಲ್ಲ, ICICI ಅವರಿಗೆ ಅವ್ರು ರೆಕಮೆಂಡ್ ಮಾಡ್ತಾರೆ. ನೀವು ಮ್ಯೂಚುವಲ್ ಫಂಡ್ ಬಿ ಇಲ್ಲೇ ಬೈ ಮಾಡ್ಬೋದು. 1 ಕ್ಲಿಕ್ ಮ್ಯೂಚುವಲ್ ಫಂಡ್ ಇದೆ ಸೇಮ್. ಇಲ್ಲಿ 1 year ರಿಟರ್ನ್ 4% ಇದೆ. ಇಲ್ಲೆಲ್ಲ ಬೇರೆ ಬೇರೆ ಇದೆ ನೋಡಿ, 71% ಇದೆ ಇದು.
ಬೆಸ್ಟ್ ಪರ್ಫಾರ್ಮೆನ್ಸ್ ಫಂಡ್. ನಾನು ಪರ್ ಪರ್ಚೇಸ್ ಎಷ್ಟು ಕೊಡಬೇಕು ದುಡ್ಡು? ಒನ್ ಟೈಮ್ ಇದೆ, ನೀವು ಸಿಪ್ಪು ಮಾಡಬಹುದು. ಮಂತ್ಲಿ 4000 ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅದು ನಿಮ್ಮ ಮೇಲೆ ಬಿಟ್ಟಿದೆ. ಓಕೆ, ಅದು ಆಯ್ತು. ಮತ್ತೆ ಇನ್ನೊಂದು, ನಾನು ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡಬೇಕಾಗುತ್ತೆ ನಿಮ್ಗೆ? ಇದು ಅಂದ್ರೆ ಇದು ICICI ಡೈರೆಕ್ಟ್ಗೆ ಅಥವಾ ಅಲ್ಲಿ ನಿಮ್ಗೆ 0.5, 1 ಲಕ್ಷ ವ್ಯಾಲ್ಯೂ ಇದ್ರೆ 0.5% ಇರುತ್ತೆ. 0.5%. ಓಕೆ. ಈಗ 10,000 ಇತ್ತು ತಿಳ್ಕೊಳ್ಳಿ, 0.5% ಅಂದ್ರೆ ಎಷ್ಟು ಕಟ್ ಆಗುತ್ತೆ? ಆಪ್ಷನ್ ಗೆಲ್ಲ 20 ರೂಪೀಸ್ ಇರುತ್ತೆ. ಓಕೆನಾ? ಆಪ್ಷನ್ ಗೆಲ್ಲ 20 ರೂಪೀಸ್, ಒಂದ್ಸರಿ ಬೈ ಸೆಲ್ ಮಾಡಿದ್ರೆ 20 ರೂಪೀಸ್ ಇರುತ್ತೆ. ಅಲ್ಲಿ ಪ್ಲಾನ್ ಇದೆ. ಆ ಪ್ಲಾನ್ ಮೇಲೆ ನೀವು ಹೇಗೆ ಹೋಗ್ತಾರ ಅದ್ರ ಮೇಲೆ ನೀವು ಕೆಲವೊಂದು ಈಗ ಫ್ರೀ ಇರುತ್ತೆ ನಿಮ್ಗೆ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದು ಮಾಡ್ತೀವಿ. ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ, ಇಲ್ಲಿ ಮೈ ಬ್ರೋಕರೇಜ್ ಪ್ಲಾನ್ ಅಂತಿದೆ ನೋಡಿ. ಈ ನಂದಿರೋದು iSecure ಇದೆ. ಇಲ್ಲಿ ನೀವು ಪ್ರಿಪೇಡ್ ಪ್ಲಾನ್ ಕೂಡ ತಗೋಬಹುದು. ಇಲ್ಲೆಲ್ಲ ಇದೆ ನೋಡಿ. ಮಾರ್ಜಿನ್ಗೆ, ಕ್ಯಾಶ್ಗೆ 0.25, 0.2, ನೀವು ಎಷ್ಟು ಅಮೌಂಟ್ ಕಟ್ತೀರಾ ಹಾಗೆ ಕಡಿಮೆ ಬರುತ್ತೆ. ಇದು ಬೇಕಾದ್ರೆ ತಗೋಬಹುದು, ಬೇಡಾದ್ರೆ ಬಿಡ್ಬೋದು. ನೀವೇನು ಇಕ್ವಿಟಿಯಲ್ಲಿ ಜಾಸ್ತಿ ಟ್ರೇಡ್ ಮಾಡಲ್ಲಲ್ವಾ? ಇಲ್ಲ. ಅಷ್ಟೇನು ಇದು ಮಾಡ್ಕೋಬೇಡಿ. ಇಲ್ಲೆಲ್ಲ ಇದೆ. ನೀವು ಇಲ್ಲಿ 299 ಇದೆ ನೋಡಿ. 0.2%, 2.7% ನಿಮ್ಗೆ. ಓಕೆನಾ? ಈಗ ನೀವು 3000 ಬೈ ಮಾಡಿದಾಗ 0.15%. ಅದು ಲಕ್ಷಕ್ಕೆ 0.1, ಅದು ಏನು ಅಮೌಂಟ್ ಇರ್ತಾ ಅದ್ರ ಮೇಲೆ 0.15% ಎಲ್ಲ ಇರುತ್ತೆ. ಇದು ನೀವು ಯಾವ್ದು ಬೇಕೋ ಅದಕ್ಕೆ ತಗೋಬಹುದು, ನಿಮ್ಗೆ ಬಿಟ್ಟಿದೆ. ಇಯರ್ಲಿ ಪ್ಲಾನ್ ಇರುತ್ತೆ. 299 ತಗೋಬಹುದು, 99 ತಗೋಬಹುದು, 199 ತಗೋಬಹುದು. ನೀವೇನ್ ಜಾಸ್ತಿ ಏನು ಟ್ರೇಡ್ ಮಾಡಲ್ಲ, ಆಲ್ರೆಡಿ ಇದ್ದಿರೋದು. 299 ತಗೊಂಡ್ರು ಸಾಕು ನಿಮ್ಗೆ. ಆಪ್ಷನ್ಗೂ ಇದಾಗುತ್ತೆ, ಕರೆನ್ಸಿ ಅದ್ರ ಮೇಲೆ ಹೋಗುತ್ತೆ. ಇನ್ನು ನಾವು ಒಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ಅಲ್ಲಿ ಇದು ಮಾಡಿ ನಿಮ್ಗೆ ಫ್ರೀ ಆಗುತ್ತೆ. ಓಕೆನಾ? ಸರಿ. ಓಕೆ, ಗೊತ್ತಾಯ್ತಲ್ವಾ? ಇಷ್ಟೇ ಬೇಕಾಗಿತ್ತು, ಗೊತ್ತಾಯ್ತು. ಮತ್ತೆ ಏನಾದ್ರು ಡೌಟ್ ಇದ್ರೆ ಬೇರೆ ನಾಳೆ ಮ್ಯೂಚುವಲ್ ಫಂಡ್, F&O, ಕಮ್ಯುನಿಟಿ ಅವೆಲ್ಲ ನೋಡೋಣ ನಾಳೆ. ಸರಿ. ಓಕೆ ಅಲ್ವಾ? ಇಷ್ಟೇ ಇರುತ್ತೆ, ಅದೇನು ಅಷ್ಟೇನು ಕಷ್ಟ ಇರಲ್ಲ, ಆರಾಮಾಗಿ ಮಾಡ್ಬೋದು. ಅದೇ ಸ್ಟಾರ್ಟಿಂಗ್ ಇದೆ ಎಲ್ಲ ಸ್ವಲ್ಪ ಇದಾಗುತ್ತೆ, ನೋಡ್ಬೇಕು. ಆಮೇಲೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಏನ್ ಕಷ್ಟ ಆಗುತ್ತೆ. ಓಕೆನಾ? ಬೈ. ಸರಿ. ಓಕೆ, ಬೈ. ಥ್ಯಾಂಕ್ಸ್. ಬೈ.